ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಎಕ್ಸ್ಪ್ಲೋರರ್ ಮಾರುತಿರಾಮ್. ಇವತ್ತು ಒಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಪ್ರಯಾಗ್ರಾಜಲ್ಲಿದ್ದೀನಿ. ಸೊ ಪ್ರಯಾಗ್ರಾಜಲ್ಲಿ ತ್ರಿವೇಣಿ ಸಂಗಮದಲ್ಲಿ ಯಾವ ರೀತಿ ಸ್ನಾನ ಮಾಡಬೇಕು, ಹೆಂಗೆ ಹೋಗಬೇಕು ಅನ್ನೋದೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿ ನೋಡಿ. ಮತ್ತೆ ತಡ ಮಾಡೋಣ, ವಿಡಿಯೋನ ಶುರು ಮಾಡೋಣ ಬನ್ನಿ. ಈಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಒಬ್ರಿಗೆ 30 ರೂಪಾಯಿ ತಗೊಳ್ತಾರಂತೆ. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಸುಮಾರು 5 ಕಿಲೋಮೀಟರ್ ಇದೆ. ಆ ಜಂಕ್ಷನಿಂದ ಅಹಮದಾಬಾದಿಂದ ನಾವು ತ್ರಿವೇಣಿ ಸಂಗಮಕ್ಕೆ ನಡ್ಕೊಂಡೆ ಹೋಗ್ಬೇಕಂತೆ. ಇಲ್ಲಾಂದರೆ ಸೊ ಒಳಗಡೆ ಸಿಗ್ಬೋದು. ಸೊ ಈ ಆಟೋಗಳನ್ನೆಲ್ಲ ಈಚೆನೇ ಬಂದ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಹೋದ್ಮೇಲೆ ಏನು ಅಂತ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ಹೋಗೋಣ ಬನ್ನಿ. ನೀವು ನೋಡ್ತಾ ಇದ್ದೀರಾ, ಈ ಪೂಲ್ಪರ್ ರೋಡ್ ಅನ್ನೋ ಜಂಕ್ಷನ್ಗೆ ಎಲ್ಲ ಪ್ರೈವೇಟ್ ಬಸ್ಗಳು ಬಂದು ಇಲ್ಲಿ ನಿಂತ್ಕೊಳ್ತವೆ. ಸೊ ಇಲ್ಲಿಂದ ನಾವು ಆಟೋ ತಗೊಂಡು ಈ ಕೆಳಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಈ ಜಂಕ್ಷನ್ ಆಂಧ್ವಾನ ಸರ್ಕಲ್ ಅಂತ ಇದು, ಈ ಜಂಕ್ಷನ್ಗೆ ಬರಬೇಕು. ನನಗೆ 30 ರೂಪಾಯಿ ಚಾರ್ಜ್ ಮಾಡಿದ್ರು. ನೀವು ನೋಡ್ತಾ ಇದ್ದೀರಾ, ಇದೇ ಆಟೋದಲ್ಲಿ ನಾನು ಅಲ್ಲಿವರೆಗೂ ಬಂದಿದ್ದು. ಆ ಜಂಕ್ಷನ್ನಿಂದ ನಮಗೆ ಮತ್ತೆ ನಡಿಬೇಕಾಗುತ್ತೆ. ನಾನು ಮುಂದೆ ತೋರಿಸ್ತೀನಿ, ನೀವು ನೋಡ್ಬೋದು. ಹತ್ತದಾಗ ನಾವಿಬ್ಬರೇ ಇದ್ವಿ. ಇವಾಗ ನೋಡ್ಬೋದು ಇವು ಆಟೋದಲ್ಲಿ ಎಷ್ಟು ಜನ ಅವರೇ ಅಂತ. ಸುಮಾರು ಒಂದು 14 ಜನ ಅವರೇ ನೋಡ್ಬೋದು. ಆ ಕಡೆ ಇರುತ್ತೆ. ಹೇಳ್ತಾರೆ ಯಾರನ್ನೂ ಕರ್ಕೊಳ್ಳಲ್ಲ ಅಂತ, ಬಟ್ ಹತ್ತಿಸ್ಕೊಂತಾನೆ ಇರ್ತಾರೆ. ಸುಮಾರು ದೂರಕ್ಕೂ ಅಲ್ಲಲ್ಲಿ ಚೆಕ್ ಪೋಸ್ಟ್ ಹಾಕಿದ್ದಾರೆ ಗುರು. ಏನು ಕೆಮ್ಮಂಗಿಲ್ಲ, ಹಂಗೈತೆ ಇಲ್ಲಿ ಸೆಕ್ಯೂರಿಟಿ ಮಾತ್ರ. ಗುರು, ನನ್ನ ಹಿಂದೆ ಏನು ಕಾಣಿಸ್ತಾ ಇದೆಯಲ್ಲ, ಸೊ ಇದು ಸರ್ಕಲ್ಲು. ಸೊ ಆಂಧ್ವಾ ಸರ್ಕಲ್ ಅಂತ. ಸೊ ಈ ಸರ್ಕಲಿಂದ ನಾವು ರೈಟ್ಗೆ ಹೋಗ್ಬೇಕು. ನೀವು ನೋಡ್ಬೋದು ಎಷ್ಟು ಟ್ರಾಫಿಕ್ ಇದೆ ಇಲ್ಲಿ. ಸೊ ಅಂತ ಸೊ ಬೆಟರು ಗಾಡಿಗಳಲ್ಲಿ ಇಲ್ಲಿಗೆ ಆಟೋದಲ್ಲಿ ಬಂದ್ಬಿಟ್ಟು ಸೊ ನೀವು ಇಳ್ಕೊಂಡು ಜೂಸ್ನಿ ಅಂತ ಇದ್ರ ಮಧ್ಯದಲ್ಲಿ ಒಂದು ಊರು ಬರುತ್ತೆ, ಅಲ್ಲಿಂದನೂ ನೀವು ನಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ. ಸೊ ಇಲ್ಲಿ ಆಟೋ ಅಥವಾ ಬೈಕು ಡ್ರಾಪ್ ಕೇಳ್ಕೊಂಡು ಆರಾಮಾಗಿ ಹೋಗ್ಬೋದು ನೀವು. ನೋಡಿ, ಈ ಆಂಧ್ವಾನ ಸರ್ಕಲಿಂದ ಸ್ವಲ್ಪ ಮುಂದೆ ಜೋಶಿ ಕೋಲಾನ ಅಂತ ಊರಿದೆ. ಅಲ್ಲಿಂದ ಸಂಗಮದವರೆಗೂ ನಾವು ನಡ್ಕೊಂಡೇ ಹೋಗ್ಬೇಕು, ಇಲ್ಲ ಆಟೋನೂ ಇರುತ್ತೆ. ಎಷ್ಟು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಸುಮಾರು ನಮ್ಮನ್ನು ಆಂಧ್ವಾನ ಸರ್ಕಲಿಂದ ಸೊ ನಾವು ತ್ರಿವೇಣಿ ಸಂಗಮಕ್ಕೆ ಹೋಗ್ಬೇಕು ಅಂದರೆ ಸುಮಾರು 8 ಕಿಲೋಮೀಟ್ರ್ ಇದೆ. ಸೊ ಅದಕ್ಕೆ ಆಟೋದವ್ರನ್ನ ಯಾರನ್ನಾದ್ರೂ ಕೇಳಿದ್ರೆ ಒಬ್ರಿಗೆ 1000 ರೂಪಾಯಿ ಇರ್ತಾರೆ. ಸೊ ಇಷ್ಟೊತ್ತು ಇವರು ಭಯ ಅವರೆಲ್ಲ ಮಾತಾಡ್ತಾಯಿದ್ರು. ಸೊ ಅದಕ್ಕೆ ಸುಮಾರು ಜನ ನಡ್ಕೊಂಡು ಹೋಗ್ತಾವ್ರೆ. ಸೊ ನಾವು ನಡ್ಕೊಂಡು ಹೋಗೋಣ. ಜೋಶಿ ಅನ್ನೋ ಒಂದು ಚಿಕ್ಕ ಸಿಟಿ ಬರುತ್ತೆ ಇಲ್ಲಿ. ಸೊ ಆ ಸಿಟಿಯಿಂದ ಮುಂದೆ ಹೋದರೆ ಅಲ್ಲಿ ಮೇ ಬಿ ಆಟೋ ಸಿಗ್ತವೆ ಅಂತ ಹೇಳ್ತಾ ಇದ್ದಾರೆ ಇನ್ನು. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ನೀವು ನೋಡ್ಬೋದು ಸುಮಾರು ಜನ ಎಲ್ಲರೂ ನಡ್ಕೊಂಡೇ ಹೋಗ್ತಾವ್ರೆ. ನೋಡ್ರಿ, ಆ ಕಡೆಯಿಂದ ನಡ್ಕೊಬಂದ್ರೆ ಈ ಡಮರುಗ ಥರ ಕಾಣಿಸ್ತಾ ಇದೆಯಲ್ಲ. ಸೊ ಈ ಡಮರುಗ ಮತ್ತು ಆ ಬೋರ್ಡ್ ನೋಡ್ಕೊಬೋದು ನೀವು. ಆ ಬೋರ್ಡಿಂದ ಸುಮಾರು ಸಂಗಮ 5 ಕಿಲೋಮೀಟ್ರ್ ಅಂತ ಬರ್ತಿದೆ. ಸೊ ನೋಡ್ಬೋದು ಎಲ್ಲರೂ ನಡ್ಕೊಂಡೇ ಬರ್ತಾವ್ರೆ. ಸೊ ನಾವು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆಟೋಗಳನ್ನ ಕೇಳಿದ್ರೆ ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಮುಂದೆ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇವರು ಇವಾಗ ಮತ್ತೆ ನಾವು ಆಟೋ ಹತ್ತಿದ್ದೀವಿ. ಸೊ ನೋಡ್ಬೋದು ನೀವು. ಸೊ ತ್ರಿವೇಣಿ ಸಂಗಮದ ಆಪೋಸಿಟ್ ಸೈಡ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ನಾನು ನಿಮಗೆ ಮ್ಯಾಪಲ್ಲಿ ಇವಾಗ ತೋರಿಸ್ತೀನಿ ನೋಡಿ, ನಾವು ಎಲ್ಲಿಗೆ ಹೋದ್ವಿ ಏನು ಅಂತ. ಸೊ ಈಗ ಅಲ್ಲಿಂದ ಹೋಗಿ ಸೊ ಬೋಟ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ತುಂಬ ರಶ್ ಅಂತೂ ಇದೆ, ಗ್ಯಾರಂಟಿ ಏನು ಖಾಲಿ ಏನೂ ಇಲ್ಲ. ರೋಡ್ಗಳೆಲ್ಲ ಬಿಸಿ ಸುಮಾರು ಜನ ಓಡಾಡ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು. ನೋಡಿ, ಇದು ತುಂಬ ಒಳಗಡೆ ಇರೋವಂಥ ರೋಡು. ಇವನು ಅಣ್ಣ ಒಳಗಡೆ ಕರ್ಕೊಬಂದಿದ್ದಾನೆ. ಫೈನಲಾಗಿ ನಾವು ನದಿಯ ತೀರಕ್ಕೆ ಆಟೋದಲ್ಲಿ ಬಂದು ಉಳಿದ್ವಿ. ಸೊ ಈ ಆಟೋಗೆ ನನಗೆ ಒಬ್ಬರಿಗೆ 50 ರೂಪಾಯಿನೋ ತೊಗೊಂಡ್ರು. ತ್ರಿವೇಣಿ ಸಂಗಮಕ್ಕಿಂತ ಈ ಕಡೆಗೆ ನಮ್ಮನ್ನು ಬಿಡ್ತಾರೆ. ಸೊ ನಮಗೆ ಇಲ್ಲಿ ಇವರು ಬ್ರಿಡ್ಜಸ್ ಮಾಡಿದಾರಲ್ಲ, ಸೊ ಅಲ್ಲಿಗೆ ಬಿಡ್ತಾರೆ. ಸೊ ನೀವು ನೋಡ್ಬೋದು. ಹಿಂಗೆ ನಾವು ಸ್ವಲ್ಪ ಮ್ಯಾಪ್ನ ನೋಡಿಕೊಂಡು ನಾವು ಎಲ್ಲಿಗೆ ಹೋಗಬೇಕು ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಸೊ ಆ ಮ್ಯಾಪು ಇದರಲ್ಲಿ ಬ್ರಿಡ್ಜ್ಗಳು ಮಾಡಿದಾರಲ್ಲ, ಸೊ ಅಲ್ಲಿಗೆ ಹೋಗ್ಬೋದು. ನೀವು ನೋಡ್ಬೋದು ತ್ರಿವೇಣಿ ಸಂಗಮಕ್ಕೆ ಹೋಗೋಕ್ಕೆ ದೊಡ್ಡ ಬ್ರಿಡ್ಜ್ಗಳನ್ನ ಮಾಡಿದ್ದಾರೆ. ಸೊ ಇವರೆಲ್ಲ ಆಲ್ರೆಡಿ ತೀರ್ಥ ಸ್ನಾನ ಮುಗಿಸ್ಕೊಂಡು ಬಂದಿರೋರು ಅಂತ ಅನಿಸುತ್ತೆ. ನೀವು ನೋಡ್ಬೋದು.
ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ ಫುಲ್ ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ನೋಡ್ರಿ ಗುರು ಹೆಂಗೈತೆ ಇಲ್ಲಿ. ಸೊ ಹೆಲಿಕಾಪ್ಟ್ರು ಕೂಡ ಓಡಾಡ್ತಾ ಇದೆ, ಹೆಲಿಕಾಪ್ಟ್ರು ರೈಡ್ ಕೂಡ ಇರುತ್ತೆ ಅನ್ಸುತ್ತೆ ಇಲ್ಲಿ. ಸ್ಟ್ರೈಟ್ ಹೋದರೆ ನಮಗೆ ಸಂಗಮ್ ಸಿಗುತ್ತೆ, ನೋಡ್ಬೋದು. ಸಂಗಮಲ್ಲೇ ತುಂಬ ಜನ ಇರೋವಂಥದ್ದು, ಅಲ್ಲೇ ತುಂಬ ರಶ್ ಇದೆ. ಎಲ್ಲರೂ ಫುಲ್ಲು ಸ್ನಾನ ಮುಗಿಸ್ಕೊಂಡು ಈ ಕಡೆಗೆ ಬರ್ತಾ ಇದ್ದಾರೆ. ನೀವು ನೋಡ್ಬೋದು ಆ ಕಡೆ ಈ ಕಡೆ ಜೈಸಿಟಿ ಎಲ್ಲ ಫುಲ್ಲು ಕ್ಲೀನ್ ಮಾಡ್ತಾ ಇದೆ. ಸೊ ಈ ಕಡೆ ಎಲ್ಲ ಕೆಸರು ಇದೆ, ಬಟ್ ಈ ಕಡೆಗೆ ಮಧ್ಯದಲ್ಲೇ ನಡ್ಕೊಂಡು ಹೋಗ್ತಾ ಅವ್ರೆ. ನಾವು ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ಟ್ಯಾಕ್ಟ್ರುಗಳೆಲ್ಲನೂ ಮಣ್ಣು ಎತ್ತಾಗ್ತವೆ. ಸೊ ಇಲ್ಲಿ ನೀರನ್ನೆಲ್ಲನೂ ಎತ್ತಿ ಹೊಡಿತಾ ಇದ್ದಾರೆ, ನೋಡ್ಬೋದು. ಸಂಗಮ ಹತ್ರ ರೀಚ್ ಆಗಿದ್ದೀವಿ. ನೀವು ನೋಡ್ಬೋದು ಎಷ್ಟೊಂದು ಜನ ಇಲ್ಲಿ ಇದ್ದಾರೆ ಅಂತ. ಸೊ ನಾವಿವಾಗ ಬೋಟ್ನ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಆ್ಯಕ್ಚುಲಿ ಸಂಗಮ. ಸೊ ಈ ಕರ್ವ್ ಏನಿದೆಯಲ್ಲ ಇದೆಲ್ಲನೂ ಸಂಗಮ ಇದರಲ್ಲೇ ಬರುತ್ತೆ. ಸೊ ನಮಗೆ ಇಲ್ಲಿ ನಮ್ಮ ಬಸ್ಸಲ್ಲೇ ಬಂದವರು ಸೊ ಬೋಟ್ನ ಮಾತಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಫುಲ್ಲು ಈ ಲ್ಯಾಂಗ್ವೇಜ್ ಎಲ್ಲ ಬರುತ್ತಲ್ಲ, ಸೊ ನಾವು ಮಾತಾಡ್ತೀವಿ ಇರು ಅಂತ ಹೇಳೋರೆ. ನೀವು ನೋಡ್ತಾ ಇರ್ಬೋದು ಮಾತಾಡ್ತಾ ಇದ್ದಾರೆ. ಸೊ ಈಗ ಬೋಟ್ನ ಸಂಗಮದ ಹತ್ರ ಮಧ್ಯ ತಗೊಂಡೋಗಿ ಅಲ್ಲಿ ಸ್ನಾನ ಮಾಡೋದು ಅಂತ ಪ್ಲ್ಯಾನ್ ಇದೆ. ಸೊ ನೋಡೋಣ ಅಲ್ಲೋಗಿ ಯಾವ್ಯಾವ ರೀತಿ ಆಗುತ್ತೆ ಏನು ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬೋಟಲ್ಲಿ ಸ್ವಲ್ಪ ಬಾರ್ಗೇನಿಂಗ್ ನಡೀತಾ ಇದೆ. ಅವರು ಸೊ ನಾವು 4 ಜನ ಇದ್ದೀವಿ. ಸೊ 2000 ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಇಲ್ಲ 250ಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಸೊ ಏನಾಗುತ್ತೋ ನೋಡ್ಬೇಕೀಗ. ಅವನು ಮಾಡ್ಕೊತಾನೆ. ಸೊ ನೀವು ಕಡಿಮೆ ಮಾಡಬೇಕಷ್ಟೇ. ಸೊ ಇಲ್ಲ ಮ್ಯಾಕ್ಸಿಮಮ್ 300 ಕೊಡ್ಬೋದು ನನ್ನ ಪ್ರಕಾರ ಅಂತ ಹೇಳ್ತೀನಿ. ಏನೇನು ಕಷ್ಟ ಬಿದ್ದು ಹೋಗಬೇಕು. ಬೋಟ್ ಒಳಗಡೆ ಹೋಗಿ ಕೂತ್ಕೊಂಡ್ವಿ. ಸುಮಾರು ಬೋಟ್ನ ದಾಟ್ಕೊಂಡು ಬರಬೇಕು. ಇಲ್ಲಿ ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ ಅಂದರೆ ಗೌರ್ಮೆಂಟ್ ಅವರು ಕೇವಲ 150 ರೂಪಾಯಿ ಅಷ್ಟೇ ಬೋಟ್ನ ರೇಟ್ ಫಿಕ್ಸ್ ಮಾಡಿರೋದು. ಆದರೆ ಇವರು ನಮ್ಮ ಹತ್ರ ಸುಮಾರು 2000 ರೂಪಾಯಿವರೆಗೂ ದುಡ್ಡು ಕೀಳ್ತಾರೆ. ನೀವು ಮಾತ್ರ ಹೋದರೆ ಹುಷಾರಾಗಿರಿ. ಮ್ಯಾಕ್ಸಿಮಮ್ ಅಂದರೆ 300 ರುಪೀಸು, ಇಲ್ಲ ಅದಕ್ಕಿಂತ ಜಾಸ್ತಿ ಅಂದರೆ ನಾನು ಕೊಟ್ಟನಲ್ಲ 400 ರುಪೀಸ್ ಅಷ್ಟು ಕೊಡ್ಬೋದು. ವರ್ತ್ ಅಂತಲೇ ಹೇಳ್ಬೋದು, ಇಲ್ಲ ಅಂತ ಅಲ್ಲ. ಅದಕ್ಕಿಂತ ಜಾಸ್ತಿ ಕೊಡಬೇಡ್ರಿ, ನಿಜವಾಗ್ಲೂ ಸ್ಕ್ಯಾಮ್ ಆಗೋಗ್ತೀರಾ. ಫೈನಲ್ ಆಗಿ ನಾವು ಬೋಟ್ನ ತಗೊಂಡು ಕೂತಿದ್ದೀವಿ. ಒಬ್ರಿಗೆ 400 ರುಪೀಸು, 500 ರುಪೀಸ್ ಕೇಳ್ತಾರೆ. ನಾವು 200 ರೂಪಾಯಿಂದ ಬಾರ್ಗೇನ್ ಮಾಡಿದ್ವಿ. ಸೊ ಫೈನಲ್ಲಾಗೆ 400 ರುಪೀಸ್ಗೆ ನಮಗೆ ಬೋಟ್ ಸಿಕ್ತು. ಸೊ ಇವಾಗ ನಾವು ಬೋಟ್ ಕಡೆಗೆ ಬೋಟ್ನ ತಗೊಂಡು ತ್ರಿವೇಣಿ ಸಂಗಮದ ಮಧ್ಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲನೂ ಇನ್ ಡೀಟೇಲಾಗಿ ಹೇಳ್ತೀನಿ, ಬನ್ನಿ ಹೋಗೋಣ. ಎಷ್ಟು ಇಬ್ಬಂದಿ ಆಗುತ್ತೆ ಅಂದರೆ ಇಲ್ಲಿ. ಸೊ ಒಂದು ಬೋಟಿಂದ ಇನ್ನೊಂದು ಬೋಟ್ನ ತೆಗಿಯೋಕ್ಕೆ ಅವಾಗಿಂದನೂ ಟ್ರೈ ಮಾಡ್ತಾನೆ ಅವರೇ. ಸೊ ಇಲ್ಲಿವರೆಗೂ ತೆಗಿಯೋಕ್ಕಾಗಿಲ್ಲ. ಇವಾಗ ಒಂಚೂರು ಫೈನಲಿ ತೆಗೆದವ್ರೆ. ನಾವು 4 ಜನ ಮತ್ತೆ ಇನ್ನ 4 ಜನ ಸೊ ಈ ಬೋಟಲ್ಲಿ ಹೋಗ್ತಾ ಇದ್ದೀವಿ. ತ್ರಿವೇಣಿ ಸಂಗಮದ ಕಡೆಗೆ ನಮ್ಮ ಪಯಣ ಶುರುವಾಯಿತು. ಇಲ್ಲಿ ನೋಡ್ರಿ ಬಂದು ಗುದಿಸ್ತಾವನೆ ಆ ಕಡೆ ಅವನು ಯಾರೋ ಅಣ್ಣ. ನೀವು ಪರ್ಸನಲ್ ಆಗಿ ತಗೋಬೋದು ಅಥವಾ ಈ ರೀತಿ ಯಾರಾದರೂ ಜಾಯಿನ್ ಆಗ್ತಾರಲ್ಲ ಅವ್ರ ಜೊತೆಗೂ ತಗೋಬೋದು. ಸುಮಾರು ಒಂದು ಬೋಟಲ್ಲಿ 8 ಜನನ ಕರ್ಕೊಂಡು ಹೋಗ್ತಾರೆ. ಸೊ ಒಬ್ರಿಗೆ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನೀವು ಪರ್ಸ್ನಲ್ ಆಗಾದರೆ ಇನ್ನೂ ಜಾಸ್ತಿ ಕೇಳ್ತಾರೆ. ನೀವು ಇನ್ನೂ ಕಡಿಮೆ ಮಾಡ್ಸೋಕ್ಕೆ ಟ್ರೈ ಮಾಡಬೇಕು. ಸೊ ಅವಾಗ ಕಡಿಮೆ ಮಾಡ್ತಾರೆ ಅವರು. ಸೊ ಇದೊಂದು ಮಾತ್ರ ಮರಿಬೇಡಿ ಇಲ್ಲಿಗೆ ಬಂದರೆ. ಗುರು ನೀವು ನೋಡ್ತಾ ಇದ್ದೀರಾ ಆ ಸೈಡಿಂದ ಗಂಗಾ, ಸೊ ಈ ಸೈಡಿಂದ ಯಮುನಾ ರಿವರ್ ಬರುತ್ತಂತೆ. ಸೊ ಹಿಂಗೆ ಇಲ್ಲಿ ಸಂಗಮ ಆಗ್ಬಿಟ್ಟು ಸೊ ಆ ಕಡೆಗೆ ಕಾಶಿ ಕಡೆಗೆ ಸೊ ಹರಿದು ಹೋಗುತ್ತಾಳಂತೆ ಗಂಗಾ ಮಾತಾ. ಈಗ ನಾವು ತ್ರಿವೇಣಿ ಸಂಗಮಕ್ಕೆ ಇನ್ನೇನು ಹತ್ರ ಇದ್ದೀವಿ. ಇಲ್ಲಿ ಸ್ನಾನ ಮಾಡಬೇಕು ಅಂತ ಫೈನಲ್ ಆಗಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದು. ಇದು ನೆರವೇರ್ತಾ ಇದೆ. ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ. ಇನ್ನೊಂದು ಹೇಳಬೇಕು, ಸೊ ನೀವೇನು ಅನ್ಕೊತಾ ಇದ್ದೀರಾ ಈ ನೀರು ಏನು ಅಷ್ಟು ಶುದ್ಧವಾಗಿರುತ್ತೆ ಅಂತ ಅನ್ಕೋಬೇಡಿ. ಕೋಟ್ಯಾಂತರ ಜನ ಬಂದು ಇಲ್ಲಿ ಸ್ನಾನ ಮಾಡಿದ್ರೆ ಇನ್ನೇನಾಗುತ್ತೆ, ಗಲೀಜಾಗೆ ಆಗುತ್ತೆ. ಸೊ ಏನೋ ನಮ್ಮದೊಂದು ನಂಬಿಕೆ. ಸೊ ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ನಮಗೆ ನಿಜವಾಗ್ಲೂ ಒಂದು ಮುಕ್ತಿ ಸಿಗುತ್ತೆ ಅನ್ನೋದೊಂದು ಬಿಲೀವು. ಅಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಬ್ರಿಡ್ಜು. ಸುಮಾರು ಜನ ಸ್ನಾನ ಮಾಡಿಕೊಂಡು ಆಲ್ರೆಡಿ ಬರ್ತಾ ಇದ್ದಾರೆ. ಸೊ ಈ ಕಡೆ ನೋಡ್ಬೋದು ನೀವು. ಸೊ ನಿಂತ್ಕೊಂಡೇ ಎಳ್ಕೊಂಡು ಹೋಗ್ತಾರೆ ಗುರು. ಅಷ್ಟೊಂದೇನು ಜಾಸ್ತಿ ಇದಿಲ್ಲ ಅಂತ ಅನ್ಸುತ್ತೆ ಆಳ. ನೀವು ನೋಡ್ಬೋದು.
ಸೊ ಅಲ್ಲೆಲ್ಲನೂ ಸೊ ಘಾಟ್ಗಳು ಇದ್ದಾವೆ. ಸೊ ಅಲ್ಲಿ ಒಂದು ಬ್ರಿಡ್ಜ್ ಕಾಣಿಸ್ತಾ ಇದೆ, ಟ್ರೈನ್ ಬ್ರಿಡ್ಜು. ಸೊ ಈ ಕಡೆಗೆ ಒಂದು ಬ್ರಿಡ್ಜು, ಮೇಲ್ಗಡೆ ಎಲ್ಲ ಹೆಲಿಕಾಪ್ಟರ್ ಎಲ್ಲ ಓಡಾಡ್ತಾ ಇದೆ, ನೀವು ನೋಡ್ಬೋದು. ಫೈನಲಿಗೆ ನಾವು ಸಂಗಮದ ಮಧ್ಯಕ್ಕೆ ರೀಚ್ ಆಗಿದ್ದೀವಿ. ಸೊ ಆ ಕಡೆಯಿಂದನೂ ಈ ಕಡೆಗೆ ಸುಮಾರು ಜನ ಬರ್ತಾರೆ, ಸೊ ಈ ಕಡೆಯಿಂದನೂ ಸುಮಾರು ಜನ ಬರ್ತಾರೆ, ಸೊ ಆ ಕಡೆಯಿಂದನೂ ಸುಮಾರು ಜನ ಬರ್ತಾರೆ. ಫೈನಲಾಗಿ ನಾನು ಸಂಗಮಕ್ಕೆ ರೀಚ್ ಆಗಿದ್ದೀನಿ. ನಾನು ತ್ರಿವೇಣಿ ಸಂಗಮದಲ್ಲಿ ಸೊ ಮುಳುಗಿ ಎದ್ದೇಳಕ್ಕೆ ಹೋಗ್ತಾ ಇದ್ದೀನಿ, ನೀವು ನೋಡ್ಬೋದು. ಸೊ ಫುಲ್ಲು ತಣ್ಣಗಿದೆ, ತಣ್ಣಗೆ ಕೊರಿತಾ ಇದೆ. ಓ ಐಸ್ ಕೊಡ್ದಂಗೆ ಇಲ್ಲಿ ನೀರು ಕೊರಿತಾ ಇದೆ, ನೀವು ನೋಡ್ಬೋದು. ಓ ಹರ ಹರ ಮಹಾದೇವ್, ನೀವು ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲನೂ ಈಗ ಹೋಲಿ ಡಿಪ್ನ ತಗೊತಾ ಇದ್ದಾರೆ. ಸೊ ನಾವು ಶಿವನ ನೆನೆಸ್ಕೊಂಡು ಹೋಲಿ ಡಿಪ್ನ ತಗೊಳ್ಳೋಣ. ಮಹಾದೇವ್ ಫೈನಲ್ ಆಗಿ 3 ಸಲ ಮುಳುಗಿ ಎದ್ದಿದ್ದೀನಿ. ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ಸೊ ಇದನ್ನ ಮಾಡಬೇಕು ಅಂತ ಅವತ್ತಿಂದ ಅನ್ಕೊತಾ ಇದ್ದೆ. ಫೈನಲ್ ಆಗಿ ನನ್ನ ಕನಸು ಈಡೇರಿದೆ. ನಮ್ಮ ವ್ಯೂವರ್ಸ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊತಾ ಇದ್ದೀನಿ ನಿಜವಾಗ್ಲೂ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಗುರು. ಇವಾಗ ನಾನು ಫೈನಲಾಗಿ ತ್ರಿವೇಣಿ ಸಂಗಮದಲ್ಲಿ ಹೋಲಿ ಡಿಪ್ನ ತಗೊಂಡು ಬಂದಿದ್ದೀನಿ. ನೀವು ನೋಡ್ಬೋದು ನನ್ನ ಸುತ್ತಮುತ್ತ ಎಷ್ಟೊಂದು ಜನ ಇದ್ದಾರೆ. ಸೊ ಯೂಶ್ವಲಿ ಎಲ್ಲರೂ ಅಲ್ಲಿ ಸ್ನಾನ ಮಾಡ್ತಾರೆ. ಸೊ ಕಾರ್ನರಲ್ಲಿ ಇಲ್ಲೇ ಬಟ್ಟೆನ ಚೇಂಜ್ ಮಾಡ್ತಾರೆ, ಏನೂ ತೊಂದರೆ ಇಲ್ಲ. ಸೊ ನಿಮಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ಮಾಡಬೇಕು ಅನ್ನೋ ದೈವ ಭಕ್ತಿ ಇದ್ದರೆ ನೀವು ಹೆಂಗೆ ಬೇಕಾದರೂ ಬರ್ತೀರಾ ಅನ್ನೋದು ನಾನು ಹೇಳ್ತೀನಿ. ಸೊ ನೀವು ನೋಡ್ಬೋದು ನೋಡಿ, ಸುಮಾರು ಹೊತ್ತು ನಾನು ಸ್ನಾನನ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಆ ಫೀಲ್ನ ಮಾಡಿ ಈಗ ಬಂದು ಇಲ್ಲೇ ನಾನೇ ಬಟ್ಟೆ ಚೇಂಜ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ನೋಡ್ರಿ ಎಷ್ಟೊಂದು ಜನ ಸೇಮ್ ಹಂಗೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ನಾವು ನನ್ನ ಬ್ಯಾಗ್ಗಳನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ. ಸೊ ಡೈರೆಕ್ಟಾಗಿ ನಾನು ರೂಮ್ಗೆ ಹೋಗಲಿಲ್ಲ. ಸೊ ಈ ಎಂಟ್ರಿಯಿಂದ ಬಂದಿದ್ದರಿಂದ ನಾನು ಹಿಂಗೆ ಡೈರೆಕ್ಟ್ ಬಂದ್ಬಿಟ್ಟು ಸೊ ಬೋಟ್ ತೊಗೊಂಡು ನಾವು ಫಸ್ಟ್ ಸ್ನಾನ ಮಾಡಿಬಿಡೋಣ ಅಂತ ಬಂದ್ವಿ. ನಾನು ಆಲ್ಮೋಸ್ಟ್ ಎಲ್ಲನೂ ಬಟ್ಟೆ ಹಾಕ್ಕೊಂಡು ಫುಲ್ ರೆಡಿ ಇದ್ದೀನಿ. ಸೊ ನಿಮಗೆ ಇಲ್ಲಿ ಹೆಲಿಕಾಪ್ಟರ್ ಸರ್ವಿಸ್ ಕೂಡ ಇರುತ್ತೆ. ಸೊ 7 ನಿಮಿಷ ಹೆಲಿಕಾಪ್ಟರ್ ಸರ್ವಿಸ್ ಕೂಡ ಇಲ್ಲಿ ನಾವು ಮಾಡ್ಬೋದು. ಆದರೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರಬೇಕು, ಮುಂಚೆನೇ ನೋಡ್ತಾ ಇದ್ದೀರಾ. ಸೊ ಇಡೀ ಸಂಗಮದ ಘಾಟ್ನ ಒಂದು ರೌಂಡ್ ಹಾಕಿಸ್ತಾರೆ. ಈ ರೀತಿ ನಮ್ಮನ್ನ ಕರ್ಕೊಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮನ್ನು ಕಳಿಸ್ತವೆ ಈ ಬೋಟ್ಗಳು. ಕೇವಲ 10 ನಿಮಿಷ ನಿಮಗೆ ಟೈಮು ಅಂತ ಹೇಳ್ತಾರೆ, ಆದರೆ ಒಂದು 20-25 ನಿಮಿಷದವರೆಗೂ ನಾವು ಅಲ್ಲಿ ಇರ್ಬೋದು. ಸೊ ಇದು ಸೆಂಟರಲ್ಲಿ, ನದಿಯ ಸೆಂಟರಲ್ಲಿರೋ ಒಂದು ಐಲ್ಯಾಂಡ್ ಥರ ಇದೆ. ಸುತ್ತನೂ ಆ ಥರ ತಗೊಬಂದು ಬೋಟ್ನ ನಿಲ್ಲಿಸ್ತಾರೆ. ನಾವು ಮಧ್ಯದಲ್ಲಿ ನೋಡ್ಬೋದು, ನೀವು ಎಷ್ಟೊಂದು ಜನ ಬಂದು ಸ್ನಾನ ಮಾಡ್ತಾ ಇದ್ದಾರೆ. ಸೊ ನೀರು ಮಾತ್ರ ತುಂಬ ಚೆನ್ನಾಗೇ ಇದೆ. ಈ ಥರ ತೀರಾ ಚೆನ್ನಾಗಿದೆ ಅಂತಲೂ ಹೇಳಲ್ಲ, ತೀರಾ ಕೆಟ್ಟದಾಗಿದೆ ಅಂತಲೂ ಹೇಳಲ್ಲ. ಕಾರ್ನರಲ್ಲಿ ಅಥವಾ ದಡದಲ್ಲಿ ಮಾಡೋದಕ್ಕಿಂತ ಬೆಸ್ಟು ಇಲ್ಲಿ ಬಂದು ಸ್ನಾನ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಟೈಮು ಇರುತ್ತೆ. 400 ರುಪೀಸ್ ವರ್ತಾ ಅಂತ ನೀವು ಕೇಳಿದ್ರೆ ಅದು ನಿಮಗೆ ಬಿಟ್ಟಿದ್ದು. ನನಗಂತೂ ವರ್ತ್ ಅಂತ ಅನ್ನಿಸ್ತು. ಬಂದು ಇಲ್ಲಿ ಮಾಡಿದ್ರೆ ಜಾಸ್ತಿ ಜನನೂ ಇರಲ್ಲ, ರಶ್ಶು ಇರಲ್ಲ ಅಂತ ಅನ್ನಿಸ್ತು. ಸುತ್ತ ಬೋಟ್ಗಳಿದ್ದಾವೆ, ನೀವು ನೋಡ್ಬೋದು. ಆ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ನಿಜವಾಗ್ಲೂ ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೇಕು. ಸಕ್ಕತ್ತಾಗಿತ್ತು. ಸೊ ನೀವೇನಾದರೂ ಬಂದರೆ ಇದೇ ಥರನೇ ಮಾಡಿ. ಯಾಕಂದರೆ ಅಲ್ಲಿ ಸಂಗಮದ ಮುಂದೆ ಎಲ್ಲರೂ ಅಲ್ಲೇ ಸ್ನಾನ ಮಾಡ್ತಾರೆ. ಸೊ ನೀವು ಒಂದು ಬೋಟ್ ತಗೊಂಡು ಮಧ್ಯಕ್ಕೆ ಬಂದರೆ
ಸೊ ಆರಾಮಾಗಿ ನೀವು ಇಲ್ಲಿ ಸ್ನಾನ ಮಾಡ್ಬೋದು. ಇದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ಮೇ ಬಿ 300 800ವರೆಗೂ ಚಾರ್ಜ್ ಮಾಡ್ತಾರೆ. ನೀವು ಹೆಂಗೆ ಬಾರ್ಗೈನ್ ಮಾಡ್ತೀರೋ ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಸೊ ನೋಡಿ, ಸ್ನಾನ ಮಾಡಿಕೊಂಡು ಆರಾಮಾಗಿ ಹಿಂಗೆ ಹೋಗ್ಬೋದು ಒಂದು ರೌಂಡು ಗಂಗಾ ಮತ್ತು ಯಮುನಾ ನದಿಯ ರಿವರ್ ಮೇಲೆ. ಅದೇ बोलो गंगा मैया की जय, बोलो हर हर महादेव के। देखो मेरी बात सुनो भैया सब लोग, नाव लग जाएगी, जब हम कहेंगे तब उठना, एक बार की मत खड़े होना, जिस पहले नाव पलटने के। हाँ, इसलिए आप बैठे रहो, जैसे प्रेम बैठा है तो प्रेम उतारेंगे. ನೀವು ನೋಡ್ತಾ ಇರ್ಬೋದು. ಸೊ ನಾನಿವಾಗ ಹಣೆಗೆ ತಿಲಕನ ಇಡಿಸ್ಕೊತಾ ಇದ್ದೀನಿ. ಸೊ ಫುಲ್ ತಲೆ ತುಂಬಾ ಇಡ್ತಾವ್ರೆ. एक साल में करना मैं थोड़ा कर लेता हूँ. लगवाए हो तो मैं तुम ये वाला तुमको लगा देता हूँ, बढ़िया वाला. एक साल था मैं कर्नाटका में, बेंगलोर में. ಸೊ हल्ली इलाका है बेंगलोर में, वही वो जानता एल्चन हल्ली. ಫೈನಲ್ ಆಗಿ ಸೊ ನಮ್ಮ ತಿಲಕನ ಇಡ್ಸ್ಕೊಂಡಿದ್ದೀವಿ, ನೀವು ನೋಡ್ಬೋದು. ಮಧ್ಯಾಹ್ನ 3 ಗಂಟೆ ಆಗೋಗಿತ್ತು. ನಾನು ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನೀವು ನೋಡ್ಬೋದು. ಸ್ನಾನ ಆದಮೇಲೆ ನಾನು ನನ್ನ ಲಗೇಜ್ನ ತೊಗೊಂಡು ಫುಲ್ ಆ ಕಡೆ ಈ ಕಡೆ ಸರ್ಚ್ ಮಾಡ್ಕೊಳ್ತಾ ಎಲ್ಲಿದೆ ಸ್ಟೇ ಅಂತ ಎಲ್ಲ ಹುಡುಕೊಳ್ತಾ ಬರ್ತಾ ಇದ್ದೆ. ಸುಮಾರು ನನಗೆ ಮಿಡ್ನೈಟ್ 12 ಗಂಟೆವರೆಗೂ ನಾನು ನನ್ನ ಸ್ಟೇನ ಹುಡುಕಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಸ್ಟೇ ಎಲ್ಲಿ ಉಳ್ಕೊಂಡೆ ಏನು ಅಂತ ನಾನು ತೋರಿಸ್ತಾ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲಿ ಉಳ್ಕೋಬೋದು, ಎಲ್ಲಿ ಫ್ರೀ ಇದೆ ಸ್ಟೇ, ಸೊ ನಾವೆಷ್ಟು ದುಡ್ಡು ಕಟ್ಬೋದು, ಹಾಗೂ ಊಟಕ್ಕೆ ಏನೇನಿದೆ, ದಾಸೋಹದ ಸೆಂಟರ್ಗಳು ಎಲ್ಲೆಲ್ಲಿದ್ದಾವೆ ಫ್ರೀಯಾಗಿ, ಆ ಎಲ್ಲ ಡೀಟೇಲ್ಸ್ನ ಹಾಗೂ ಅದರ ಮ್ಯಾಪ್ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಈ ಸಂಗಮದಲ್ಲಿ ಸ್ನಾನ ಬಂದಿದ್ದನ್ನ ನೀಟಾಗಿ ನೀವು ನೋಡಿದ್ದೀರಾ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಸ್ಟೇ ಮತ್ತು ಫುಡ್ಡು ಹಾಗೂ ಕುಂಭಮೇಳದ ಸುತ್ತಮುತ್ತ ಏನಿದೆ ಅಂತ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್ ಎಲ್ರಿಗೂ.